ನೀನು ಬಿಸಿಲು ಸಿಕ್ಕಾಪಡೆ ಬಂತು. ಸಮಸ್ಯೆಗಳೇನಿತ್ತು ಅಂದರೆ ಅದು ಹುಡುಗರಿಗೆ ಆಗಿರ್ಬೋದು, ಹುಡುಗಿಯರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಆಗಿರ್ಬೋದು, ಪುರುಷರಿಗೆ ಆಗಿರ್ಬೋದು. ಅಂದರೆ ಮದುವೆ ಆಗಿರಲಿ ಆಗಿದ್ದಾರೆ ಯಾರಿಗಿರೋದು ಕೂಡ ಸ್ಕಿನ್ನಲ್ಲಿ ಹೆಂಗೆ ಮೇಂಟೈನ್ ಮಾಡೋದು ಈ ಒಂದು ಬಿಸಿಲು ಟೈಮ್ನಲ್ಲಿ? ಯೂಶಲಿ ನಮಗೆ ಬಿಸಿಲುಗಾಲ ಜಾಸ್ತಿ ಆಗ್ತಾ ಇದ್ದಂಗೆ ಫಸ್ಟ್ ಆಫ್ ಆಲ್ ಸರ್ ಇದರಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ತುಂಬಾ ಜನ ಸನ್ ಪ್ರೊಟೆಕ್ಷನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂತಂದ್ರೆ ಯೂಶಲಿ ಸನ್ಸ್ಕ್ರೀನ್ ಯೂಸ್ ಮಾಡಿ, ಇಂಡೋರ್ ಇರ್ಬೋದು ಅಥವಾ ಔಟ್ಡೋರ್ ಇರ್ಬೋದು. ಸೊ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಬೇಕು. ಯಾಕೆ ಅಂತಂದ್ರೆ ಕೆಲವೊಂದ್ಸಲ ಹೇಗಾಗುತ್ತೆ ಅದು ಅಂತಂದ್ರೆ ಇವಾಗ ನಾವು ಮನೆ ಒಳಗಡೆನೆ ಇರ್ತೀವಿ, ಸ್ಪೆಷಲಿ ಹೆಣ್ಮಕ್ಳು, ಓಕೆನಾ. ಸೊ ವರ್ಕ್ ಫ್ರಮ್ ಹೋಮ್ ಇರೋ ಅಂಥವ್ರು ಕಂಪ್ಯೂಟರಲ್ಲಿ ಲಾಂಗ್ ಟೈಮ್ ವರ್ಕ್ ಸಿಸ್ಟಮ್ಸಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಅದ್ರ ರೇಸ್ ಕೂಡ ಸ್ಕಿನ್ನಿಗೆ ಇಂಡೈರೆಕ್ಟ್ ಆಗಿ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಆಗೋದಕ್ಕೆ ಎಫೆಕ್ಟ್ ಮಾಡುತ್ತೆ. ಸೊ ಅದರಿಂದ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ದೆನ್ ಮನೆಯಲ್ಲಿ ಮದುವೆ ಆದಂಥ ಹೆಣ್ಮಕ್ಳು ಮೋಸ್ಟ್ ಆಫ್ ಅಯ್ಯೋ ನಾನು ಮನೆಯಲ್ಲೇ ಇರ್ತೀನಿ, ಎಲ್ಲೂ ಹೊರಗಡೆನೇ ಹೋಗಲ್ಲ, ಅದಕ್ಕೆ ನಾನು ಸನ್ಸ್ಕ್ರೀನೇ ಹಾಕಲ್ಲ, ಹೊರಗಡೆ ಹೋಗುವಾಗ ಮಾತ್ರ ಹಚ್ಕೊಂಡು ಹೋಗ್ತೀನಿ ಅಂತ ಹೇಳೋರು ಇರ್ತಾರೆ. ನೋ, ಇಟ್ ಈಸ್ ಅ ರಾಂಗ್ ಥಿಂಗ್ ಆ್ಯಕ್ಚುಲಿ. ಸೊ ನಮಗೆ ಸೂರ್ಯನ ಕಿರಣಗಳು ಅನ್ನೋದು ಏನು ಹೇಳ್ತೀವಿ ಅದು ಡೈರೆಕ್ಟ್ ರೇಸ್ ಅಂತ ಹೇಳಿದರೆ ಸ್ಕಿನ್ ಮೇಲೆ ಎಫೆಕ್ಟ್ ಆಗುವಂಥದ್ದು. ಇಂಡೈರೆಕ್ಟ್ ರೇಸ್ ತುಂಬ ಇರುತ್ತೆ. ಅದು ನಮ್ಮ ಟಿ ವಿ ಸ್ಕ್ರೀನ್ಸ್ ಇರ್ಬೋದು ಅಥವಾ ಮೊಬೈಲ್ ಸ್ಕ್ರೀನ್ಸ್ ಫಾರ್ ಅ ಲಾಂಗರ್ ಟೈಮ್, ಸಿಸ್ಟಮ್ ಸ್ಕ್ರೀನ್, ಮತ್ತು ಸ್ಟ್ರಾಂಗ್ ಲೈಟ್ಸ್, ಮತ್ತು ಲಾಂಗ್ ಟೈಮ್ ಇನ್ AC. ಸೊ ಈ ಥರ ತುಂಬ ಥಿಂಗ್ಸು ನಮಗೆ ಇಂಡೈರೆಕ್ಟಾಗಿ ಸ್ಕಿನ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಆದಷ್ಟು ಪ್ರತಿಯೊಬ್ಬರೂ ದಿನಕ್ಕೆ 3 ರಿಂದ 4 ಬಾರಿ ಆದ್ರೂ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಆ್ಯಂಡ್ ಮೇಯ್ನಾಗಿ ನಿಮ್ಮ ಸ್ಕಿನ್ನಿಗೆ ಯಾವ ಸನ್ಸ್ಕ್ರೀನ್ ಸೆಟ್ ಆಗುತ್ತೆ ಆ ಸನ್ಸ್ಕ್ರೀನ್ನ ಮಾತ್ರ ಯೂಸ್ ಮಾಡಬೇಕು. ಯಾಕೆಂದರೆ ಮಾರ್ಕೆಟಲ್ಲಿ ನಮಗೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ನನ್ನ ಸ್ಕಿನ್ನಿಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ ಬೆಸ್ಟ್ ನಾವು ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೂ ಕೂಡ ಎಕ್ಸ್ಪರ್ಟ್ಸ್ ಹತ್ರ ಒಂದು ಲೈಕ್ ಕೌನ್ಸಿಲಿಂಗ್ ತಗೊಂಡು ಅಥವಾ ಅಡ್ವೈಸ್ ತಗೊಂಡು ಅವ್ರು ಮಾಡೋದ್ರಿಂದ ಏನಾಗುತ್ತೆ ಅದು ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ. ಈಗ ನೀವು ಹೇಳ್ತಿರೋದು ಏನಂತಂದ್ರೆ ಯಾವ ಸ್ಕಿನ್ಗೆ ಯಾವ ತರ ಸನ್ಸ್ಕ್ರೀನ್ ಬೇಕು, ಯಾವ ಸ್ಕಿನ್ಗೆ ನೈಟ್ ರಿಜುನೇಷನ್ಗೆ ಯಾವ ಕ್ರೀಮ್ ಬೇಕು, ಯಾವ ಸಿರಮ್ ಬೇಕು ಅಂತ ಫಸ್ಟ್ ಅದನ್ನ ಹೇಳ್ಬಿಟ್ರೆ ಅವ್ರ ಮುಖ ಹಂಗಾಗುತ್ತೆ. ಯಾಕಂದ್ರೆ ಕೆಲವೊಂದು ಸ್ಕಿನ್ಗೆ ಎಲ್ಲವೂ ಕೂಡ ಒಳ್ಳೆ ಸೂಟ್ ಆಗಲ್ಲ. ಹೌದು, ಇವಾಗ ಯೂಶಲಿ ಹೆಂಗಾಗುತ್ತೆ ಸರ್, ಆಯಿಲಿ ಸ್ಕಿನ್ ಅಂತಂದ್ರೆ ಸಾಕಷ್ಟು ನೀರು ಕೂಡ ಕುಡಿಬೇಕು ಅನ್ಸುತ್ತೆ. ಸಖತ್ತು ಆಯಿಲಿ ಇದೆ, ನನ್ಗೆ ಮಾಯಶ್ಚರೈಸರೇ ಬೇಡ ಅನ್ನೋಂತ ಒಂದು ರಾಂಗ್ ಕಾನ್ಸೆಪ್ಟ್ ಇರುತ್ತೆ. ಆಯಿಲಿ ಸ್ಕಿನ್ ಮಾಯಶ್ಚರೈಸರ್ಸ್ ಎಲ್ಲಾ ಸ್ಕಿನ್ನಿಗೂ ಮಾಯಶ್ಚರ್ನೆಸ್ ಬೇಕೇ ಬೇಕು, ಹೈಡ್ರೇಷನ್ ಬೇಕು. ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ನಾವು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕಾಗ್ತದೆ. ಸೊ ಈಗ ಬಿಸಿಲಲ್ಲಿ ನಾನು ಹೇಳಿದೆ ಪಿಗ್ಮೆಂಟೇಷನ್ ತುಂಬಾ ಆದವ್ರಿಗೆ ಈ ಟೈಮ್ನಲ್ಲಿ ಸ್ಯಾನ್ಸೋಸಿವೆಲೆನ್ಸ್ ಈ ಸಮ್ಮರ್ಗೆ ಅಂತ ಏನಾದ್ರು ಡಿಸ್ಕೌಂಟ್ ಆಫರ್ ಏನು ಕೊಡ್ತೀರಾ? ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ನಾನು ರೈಟ್ ನ್ಯೂಸ್ ನೋಡ್ಕೊಂಬಂದ್ರೆ ನಿಮ್ಗೆ ಕಡಿಮೆ ಇರುತ್ತೆ, ಫ್ರೀ ಕೌನ್ಸಿಲಿಂಗ್ ಆ ತರ ಬಂದ್ರು ಕೂಡ ಬಂದವ್ರ ಪ್ರತಿಯೊಬ್ಬರಿಗೂ ನಾವು ಡಿಸ್ಕೌಂಟ್ ಕೊಟ್ಟಿದ್ದೀವಿ ಸರ್, ಎಕ್ಸ್ಟ್ರಾ 10%. ಡ್ಯಾನ್ಸ್ ಸ್ಯಾನ್ಸೋಸಿಯಲ್ಲಿ ಏನು ಡಿಸ್ಕೌಂಟ್ಸ್ ರನ್ ಆಗ್ತಾ ಇರುತ್ತೆ ಅದಲ್ಲದೆ ಕೂಡ ರೈಟ್ ನ್ಯೂಸ್ ವಿಡಿಯೋ ಕ್ಲಿಪ್ಸ್ನ ತೊಗೊಂಡು ಬಂದವ್ರಿಗೆ ಅಥವಾ ರೈಟ್ ನ್ಯೂಸಿಂದ ನೋಡಿ ಬಂದಂಥವ್ರಿಗೆ ಸ್ಯಾನ್ಸೋಸಿ ಕಡೆಯಿಂದ ಎಕ್ಸ್ಟ್ರಾ 10% ಡಿಸ್ಕೌಂಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ, ಈಗಲೂ ಕೂಡ ಕೊಡ್ತೀವಿ. ಸೊ ಇದರಲ್ಲಿ ಆ್ಯಂಡ್ ಇವಾಗ ಸಮ್ಮರ್ ಅಂತ ಹೇಳಿದಾಗ ನಮಗೆ ಯೂಶಲಿ ನಾ ಹೇಳ್ದಂಗೆ ಸನ್ ಪ್ರೊಟೆಕ್ಷನ್ ಫಸ್ಟ್ ಒಂದು ಬೇಸ್ ಮೇಂಟೆನೆನ್ಸ್ನ ಅವ್ರು ಮಾಡ್ಕೋಬೇಕು. ಆ್ಯಂಡ್ ಡೆಫಿನೆಟ್ಲಿ ಟ್ಯಾನ್ ಆಗಿದ್ರೆ ನಮ್ಮಲ್ಲಿ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಸರ್. ಲೈಕ್ ಯಾವುದೇ ರೀತಿಯ ಟ್ಯಾನ್ ಆದ್ರೂ ಕೂಡ ಅದು ಎಲ್ಲೋ ಕ್ಲಿಯರ್ ಮಾಡುವಂತ ಖಂಡಿತ ಕಮ್ಮಿ ಮಾಡ್ಕೊಂಡು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೂಡ ಇದೆ, ನೋ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೆಚ್ಚು ನಾನು ಸಂದರ್ಶನ ಮಾಡಿದ್ದು. ಸರಿ ಇದೆ. ಸೊ ನಮ್ಮಲ್ಲಿ ಏನು ಅಂತಂದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಹೆದರ್ತಾರೆ ಯಾವಾಗ್ಲೂ, ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಸೊ ನಮ್ಮಲ್ಲಿ ಯೂಸ್ ಮಾಡುವಂತ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಕಾಸ್ಮೋ ಹರ್ಬಲ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಓಕೆ, ಹರ್ಬಲ್ ಇರುತ್ತೆ, ಫ್ಲೋರಲ್ ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಬೇಸಿಸ್. ಸೊ ಹಂಗಾಗಿ ಯಾರು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೆದರೋ ಅವಶ್ಯಕತೆ ಇರಲ್ಲ. ಇಲ್ಲಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇವಾಗ ಕೆಲವೊಬ್ಬರಿಗೆ ಇವಾಗ 100 ಜನದಲ್ಲಿ ಒಬ್ರಿಗೋ ಇಬ್ರಿಗೋ ಒಂದು ರಿಯಾಕ್ಷನ್ಸ್ ಆಗೋಂತ ಒಂದು ರೀಸನ್ಸ್ ಇರುತ್ತೆ. ಸೊ ಯಾವಾಗ ನಾವು ಬ್ಲೇಮ್ ಗೇಮ್ ಆಡ್ತೀವಿ, ದಟ್ ಇಸ್ ನಾಟ್ ದ ಮೇನ್ ಥಿಂಗ್. ಆಕ್ಚುಲಿ ನಮ್ಗೆ ಕಾನ್ಸೆಪ್ಟ್ ಏನಿರುತ್ತೆ, ಎವ್ರಿ ಕ್ಲೈಂಟ್ ಇಸ್ ಅ ಚಾಲೆಂಜ್ ಫಾರ್ ಅಸ್ ಟು ಪ್ರೂವ್ ಅವರ್ ಟ್ರೀಟ್ಮೆಂಟ್ಸ್. ಓಕೆ, ನಾನು ಬೆಸ್ಟ್ ಟ್ರೀಟ್ಮೆಂಟ್ ನಿಮ್ಗೆ ಕೊಡ್ಬೇಕು ಅಂಡ್ ನಿಮ್ಗೆ ಖುಷಿ ಆಗ್ಬೇಕು, ನೀವು ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೋಬೇಕು ಅನ್ನೋದು ನನ್ನ ವಿಷಯ ಇರುತ್ತೆ.
ಬಟ್ ಯಾವಾಗ ನೀವು ಮೇಂಟೆನೆನ್ಸ್ ಅಲ್ಲಿ ಏನೋ ಒಂದ್ ಸ್ಕಿಪ್ ಆಗುತ್ತೆ, ನಾ ಹೇಳ ನೀವೇನೋ ಸರಿಗ್ ಮಾಡಿಲ್ಲ ಅದಕ್ಕೆ ಹಿಂಗಾಗಿದೆ ಅಂತ ನಾನು ಅವರಿಗೆ ಕಂಪ್ಲೇಂಟ್ ಮಾಡೋದಲ್ಲ, ಅಥವಾ ಮ್ಯಾಮ್ ನಿಮ್ ಟ್ರೀಟ್ಮೆಂಟ್ ಇಂದ ನನ್ಗೆ ಹಿಂಗಾಯ್ತು ಅಂತ ಅವ್ರು ನನಗೆ ಕಂಪ್ಲೇಂಟ್ ಮಾಡೋದಲ್ಲ. ಇಟ್ಸ್ ಜಸ್ಟ್ ಅ ಡಿಸ್ಕಷನ್. ಓಕೆ, ಯಾಕೆ ಈಗ ಬೈ ಚಾನ್ಸ್ ಇವಾಗ ನಾವು ಆಂಟಿ ಆಕ್ನೆ ಅಂದ್ರೆ ಪಿಂಪಲ್ ಟ್ರೀಟ್ಮೆಂಟ್ಸ್ ಮಾಡುವಾಗ ಯೂಶಲಿ ಪಿಂಪಲ್ಸ್ ಒಂದ್ 2-3 ಸೆಷನ್ ಇನ್ಕ್ರೀಸ್ ಆಗುತ್ತೆ. ಹೌದಾ? ಇವಾಗ ಪಿಂಪಲ್ ಗೆ ಅಂತ ಟ್ರೀಟ್ಮೆಂಟ್ ಕಮ್ಮಿ ಆಗಕ್ಕೆ ಅಂತ ಬರ್ತಾರೆ, ಬಟ್ ಬಿಗಿನಿಂಗ್ ಅಲ್ಲಿ ಒಂದ್ 3 ಸೆಷನ್ ಅವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಒಳಗಿರುವಂತ ಸ್ಕಿನ್ ಲೇಯರ್ಸ್ ಅಲ್ಲಿ ಸಬ್ಕ್ಯೂಟೇನಿಯಸ್ ಲೆವೆಲ್ ವರ್ಗುನು ನಾವು ಅದ್ರದ್ದು ಇನ್ಫೆಕ್ಷನ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ, ಕಮ್ಮಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಟ್ರೀಟ್ಮೆಂಟ್ ಫ್ರಮ್ ಲೈಕ್ ಇಂಟರ್ನಲ್ ಲೇಯರ್ಸ್ ಇಂದ ಅದು ಟ್ರೀಟ್ ಮಾಡುವಾಗ ಒಳಗಿರುವಂತ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಬ್ವಿಯಸ್ಲಿ ಹೊರಗೆ ಬರ್ಬೇಕು. ಅದು ಇನ್ನೆಲ್ಲ ಹೋಗಕ್ ಸಾಧ್ಯ? ಹೊರಗೆ ಬಂದು ಕಮ್ಮಿ ಆಗ್ಬೇಕು. ಒಳಗಡೆ ಇರೋದೆಲ್ಲ ಹೊರಗಡೆ ಬಂದ್ಬಿಡ್ಬೇಕು ಒಂದೇ ಸಲ, ಇಲ್ಲ ಅದು ಬರ್ತಾನೆ ಇರುತ್ತೆ. ಪ್ರೋಸೆಸ್ ಗೊತ್ತಿರುತ್ತೆ, ನಾವು ಕೂಲ್ ಆಗಿರ್ತೀವಿ, ಹೋಗುತ್ತೆ ಹೇಳ್ತಾ ಇರ್ತೀವಿ. ಬಟ್ ಅವ್ರಿಗೆ ಪಾಪ ಹೆಂಗಿರತ್ತಂದ್ರೆ, ಓಕೆ ನಾನು ಈ ವಾರ ತಗೊಂಡಿದ್ದೀನಿ, ಮುಂದಿನ ವಾರಕ್ಕೆ ಸ್ವಲ್ಪ ಕಮ್ಮಿ ಆಗ್ಬಿಡ್ಬೇಕು, ಅದ್ರ ಮುಂದಿನ ವಾರಕ್ಕೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಆಗ್ಬೇಕು, ಈ ತರ ಇರುತ್ತೆ. 2-3 ಸೆಷನ್ಸ್ ಆಗುವಾಗ ಅವ್ರಿಗೆ 1.5 months ಆದ್ರೂ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಅಂದಾಗ ಸ್ಟ್ರೆಸ್ ಆಗುತ್ತೆ ಅವರಿಗೆ. ಆದ್ರೆ ಅದು ನ್ಯಾಚುರಲ್ ಪ್ರೋಸೆಸ್. ಈಗ ಪಿಗ್ಮೆಂಟೇಶನ್ ಕಮ್ಮಿ ಆಗ್ಬೇಕು ಅಂತ ಬಂದಾಗ ಒಂದ್ 2-3 ಟ್ರೀಟ್ಮೆಂಟ್ ಕೊಟ್ಟ ನಂತರ ಅದು ಇಮಿಡಿಯೇಟ್ ಆಗಿ ಜಾಸ್ತಿ ಬರುತ್ತೆ. ಆದ್ರೆ ಅದು ಎದುರ್ಕೋಬೇಡ, ಅದು ಬಂದಿರೋದೇ ವಾಸಿ ಆಗೋದಕ್ಕೆ ಪ್ರೊಸೆಸ್ ಆಗಿನ. ಅದಾದ್ಮೇಲಿಂದ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಹೋಗುತ್ತೆ, ತೂತ್ ಬೀಳಲ್ಲ, ರಿಂಕಲ್ಸ್ ಆಗಲ್ಲ. ಸೊ ಆ ಪ್ರೋಸೆಸ್ ಅಲ್ಲಿ ಏನಿರುತ್ತೆ ಅದನ್ನ ನಾವು ಅವ್ರಿಗೆ ಹೇಳಿರ್ತೀವಿ, ಬಟ್ ಆದ್ರೂ ಅವರಿಗೆ ಸ್ಟ್ರೆಸ್ ನ ಈಗ ಹೇಳಿದ್ರಲ್ಲ ಅರ್ಥ ಮಾಡಿ. ಹೌದು, ಯಾಕಂದ್ರೆ ಕೆಲವೊಂದ್ಸಲ ಈಗ ಜ್ವರಕ್ಕೆ ಅಂತ ಒಂದು ಇಂಜೆಕ್ಷನ್ ಯಾವ್ದೋ ಮಾತೆ ಕೊಟ್ಟಾಗ ಇಮಿಡಿಯೇಟ್ ರಾತ್ರಿ ಅಂತೂ ಇಮಿಡಿಯೇಟ್ ಮೈ ಬಿಸಿ ಆಗುತ್ತೆ, ಸ್ವೆಟ್ಟಿಂಗ್ ಎಲ್ಲ ಆಚೆ ಬರುತ್ತಲ್ಲ, ಅವಾಗ ಭಯ ಪಡೋದ್ ಬೇಡ, ಅದ್ ಬರದೇ ಹೋಗೋದಿಕ್ಕೆ ಅಂತ. ಅದೇ ಬೇಸ್ ಅಲ್ಲಿ ಇದು ಇರುತ್ತೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಈ ತರ ಆಕ್ನೆಸ್ ಇನ್ಕ್ರೀಸ್ ಆದ್ರೂ ಕೂಡ ಯಾರು ಸ್ಟ್ರೆಸ್ ಮಾಡ್ಕೋಬಾರ್ದು, ಬಿಕಾಸ್ ಇಟ್ಸ್ ಒನ್ ಪಾರ್ಟ್ ಆಫ್ ದಿ ಟ್ರೀಟ್ಮೆಂಟ್. ಸೊ ಹಾಗಾಗಿ ಇನ್ ಕೇಸ್ ನೀವು ಯಾರಾದ್ರೂ ಈ ತರ ಆಕ್ಟಿವ್ ಆಕ್ನೆ ಅಥವಾ ಪೋಸ್ಟ್ ಆಕ್ನೆ ಸ್ಕಾರ್ಸ್ ಅಥವಾ ಪಿಟ್ಸ್, ಓಪನ್ ಪೋರ್ಸಸ್ ಈ ತರ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದ್ರೆ, ಪ್ಲೀಸ್ ವಿಸಿಟ್ ಸ್ಯಾನ್ಸೂಸಿ. ಸೊ ಯು ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್.